ಇದು ಇಸ್ರೋ ಅಲ್ಲ, ಸ್ಪೇಸ್ ಎಕ್ಸ್ ಕೂಡ ಅಲ್ಲ. ಆದರೂ ನಮ್ಮ ಸ್ಕೈ ರೂಟ್ ಇಂಡಿಯಾದಲ್ಲಿ ಒಂದು ನ್ಯೂ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದೆ. ಒಂದು ಜಸ್ಟ್ ನಾರ್ಮಲ್ ಇಂಡಿಯನ್ ಪ್ರೈವೇಟ್ ಸ್ಟಾರ್ಟ್ಅಪ್ ಮಾಡಿರೋ ಒಂದು ಕೆಲಸಕ್ಕೆ ಇಡೀ ಜಗತ್ತು ಯಾಕೆ ನಮ್ಮ ಇಂಡಿಯಾ ಕಡೆಗೆ ತಿರುಗಿ ನೋಡ್ತಾ ಇದೆ? ಇದನ್ನ ನಾನು ನಿಮಗೆ ಹೇಳ್ತೀನಿ, ಬನ್ನಿ. ಒಂದು ಇಂಡಿಯನ್ ಸ್ಟಾರ್ಟ್ಅಪ್ ತಯಾರಿಸಿದ ರಾಕೆಟ್ ಯಶಸ್ವಿಯಾಗಿ ಸ್ಪೇಸ್ಗೆ ಹೋಗಿ ಸ್ಯಾಟಲೈಟ್ ಅನ್ನು ಲೋ ಅರ್ತ್ ಆರ್ಬಿಟ್ಗೆ ತಲುಪಿಸಿದೆ. ಎಸ್, ಸ್ಕೈ ರೂಟ್ ಏರೋಸ್ಪೇಸ್ನ ವಿಕ್ರಮ್-1 ಭಾರತದ ಸ್ಪೇಸ್ ಜರ್ನಿಯಲ್ಲಿ ಒಂದು ನ್ಯೂ ಚಾಪ್ಟರ್ ಅನ್ನು ಬರೆದಿದೆ. ರಾಕೆಟ್ ಲಾಂಚ್ ಅಂದರೆ ಕೇವಲ ಫೈರ್ ಹಚ್ಚಿ ಮೇಲ್ ಕಳಿಸೋದು ಅಂತಲ್ಲ. ರಾಕೆಟ್ ಅರ್ತ್ನ ಗ್ರಾವಿಟಿಯನ್ನು ಓವರ್ಕಮ್ ಮಾಡಿ ಸುಮಾರು 28,000 km/h ವೇಗದಲ್ಲಿ ಪ್ಲೇಲೋಡ್ಸನ್ನು ಸರಿಯಾದ ಆರ್ಬಿಟ್ಗೆ ತಲುಪಿಸಬೇಕು. ಇದರಲ್ಲಿ ಒಂದು ಚಿಕ್ಕ ಮಿಸ್ಟೇಕ್ ಆದರೂ ಕೂಡ ಮಿಷನ್ ಫೇಲ್ ಆಗ್ಬೋದು. ಅದಕ್ಕೆ ರಾಕೆಟ್ ಸೈನ್ಸನ್ನು ವರ್ಲ್ಡ್ಸ್ ಟಫೆಸ್ಟ್ ಇಂಜಿನಿಯರಿಂಗ್ ಅಂತಲೇ ಕರೀತಾರೆ. ವಿಕ್ರಮ್-1 ಒಂದು 3 ಸ್ಟೇಜ್ ರಾಕೆಟ್. ಮೊದಲ ಸ್ಟೇಜ್ ಅದನ್ನು ಲಿಫ್ಟ್ ಮಾಡುತ್ತೆ. ಫ್ಯೂಯಲ್ ಮುಗಿದ ತಕ್ಷಣ ಅದು ಸಪ್ರೇಟ್ ಆಗೋಗುತ್ತೆ. ಎರಡನೇ ಸ್ಟೇಜ್ ಇನ್ನಷ್ಟು ಎತ್ತರ ಆಗೋ ವೇಗಕ್ಕೆ ಕೊಂಡೊಯ್ಯುತ್ತೆ. ಕೊನೆಯ ಸ್ಟೇಜ್ ಪ್ಲೇಲೋಡ್ಸನ್ನು ಸುಮಾರು 450 km ಎತ್ತರದ ಲೋ ಅರ್ತ್ ಆರ್ಬಿಟ್ನಲ್ಲಿ ಯಶಸ್ವಿಯಾಗಿ ಸೇರಿಸುತ್ತೆ. ಈ ಮಿಷನ್ನ ಮುಖ್ಯ ಉದ್ದೇಶ ಒಂದು ಇಂಡಿಯನ್ ಪ್ರೈವೇಟ್ ಕಂಪನಿ ಕೂಡ ತನ್ನದೇ ಟೆಕ್ನಾಲಜಿ ಬಳಸಿ ಸ್ಯಾಟಲೈಟನ್ನು ಯಶಸ್ವಿಯಾಗಿ ಆರ್ಬಿಟ್ಗೆ ಕಳಿಸ್ಬೋದು ಎಂಬುದನ್ನು ಪ್ರೂವ್ ಮಾಡೋದು. ಜೊತೆಗೆ ಅಡ್ವಾನ್ಸ್ಡ್ ಪ್ರೊಪಲ್ಷನ್, ಗೈಡೆನ್ಸ್, ನೇವಿಗೇಷನ್, ಟೆಲಿಮೆಟ್ರಿ ಆ್ಯಂಡ್ 3D ಪ್ರಿಂಟೆಡ್ ಟೆಕ್ನಾಲಜೀಸ್ಗಳನ್ನು ಪರೀಕ್ಷಿಸೋದು. ಈ ಲಾಂಚ್ನಿಂದ ಸ್ಪೇಸ್ಗೆ ಹೋಗೋ ಸ್ಯಾಟಲೈಟ್ಸ್ ಕಮ್ಯುನಿಕೇಷನ್, GPS, ವೆದರ್ ಫೋರ್ಕಾಸ್ಟಿಂಗ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಅಗ್ರಿಕಲ್ಚರ್, ಅರ್ತ್ ಅಬ್ಸರ್ವೇಷನ್ ಆ್ಯಂಡ್ ಸೈಂಟಿಫಿಕ್ ರಿಸರ್ಚ್ಗೆ ಕೂಡ ಹೆಲ್ಪ್ ಆಗುತ್ತೆ. ಆದರೆ ಮೊದಲೊಂದು ವಿಷಯನ ಕ್ಲಿಯರ್ ಮಾಡೋಣ. ಇದು ಇಸ್ರೋಗಿಂತ ದೊಡ್ಡ ಅಚೀವ್ಮೆಂಟ್ ಅಲ್ಲ. ಇಸ್ರೋ ನಮ್ಮ ಇನ್ಸ್ಪಿರೇಷನ್, ನಮ್ಮ ಫೌಂಡೇಶನ್. ಚಂದ್ರಯಾನ್, ಮಂಗಳಯಾನ್ ಆ್ಯಂಡ್ ಆದಿತ್ಯ ಎಲ್1 ಮೂಲಕ ಭಾರತವನ್ನು ವಿಶ್ವದ ಮುಂದೆ ಹೆಮ್ಮೆಯಿಂದ ನಿಲ್ಲಿಸಿದೆ. ಬಟ್ ಇಂದು ಸ್ಕೈ ರೂಟ್ನ ಸಕ್ಸಸ್ ಒಂದು ನ್ಯೂ ಬಿಗಿನಿಂಗ್ ಅಷ್ಟೇ. ಈಗ ಇಸ್ರೋ ಜೊತೆ ಪ್ರೈವೇಟ್ ಇಂಡಿಯನ್ ಕಂಪ್ನಿ ಕೂಡ ವರ್ಲ್ಡ್ ಕ್ಲಾಸ್ ರಾಕೆಟ್ ನಿರ್ಮಿಸಿ ಗ್ಲೋಬಲ್ ಸ್ಪೇಸ್ ಇಂಡಸ್ಟ್ರಿಯಲ್ಲಿ ತಮ್ಮದೇ ಸ್ಥಾನವನ್ನು ಪಡೆದುಕೊಂಡಿದೆ. ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರ್ ಜೊತೆಯಾಗಿ ಕೆಲಸ ಮಾಡಿದಾಗ ಇನೋವೇಷನ್, ರಿಸರ್ಚ್, ಜಾಬ್ಸ್ ಮತ್ತು ಟೆಕ್ನಾಲಜೀಸ್ ಇನ್ನೂ ಫಾಸ್ಟಾಗಿ ಬೆಳೆಯುತ್ತೆ. ಇದು ಕೇವಲ ಸ್ಕೈ ರೂಟ್ನ ವಿಕ್ಟರಿ ಅಲ್ಲ, ಭಾರತದ ಯುವ ಪ್ರತಿಭೆ, ಇಂಡಿಯನ್ ಇನೋವೇಷನ್ ಆ್ಯಂಡ್ ಮೇಡ್ ಇನ್ ಇಂಡಿಯಾ ಟೆಕ್ನಾಲಜಿಯ ಶಕ್ತಿ. ಯಾರಿಗೊತ್ತು, ಈ ವಿಡಿಯೋ ನೋಡ್ತಿರೋ ನಿಮ್ಮಲ್ಲಿ ಕೂಡ ಯಾರೋ ಒಬ್ಬರು ನೆಕ್ಸ್ಟ್ ಇಂಡಿಯನ್ ರಾಕೆಟ್ ಡಿಸೈನ್ ಮಾಡ್ಬೋದು. ಇಂಡಿಯಾ ಇಸ್ ನಾಟ್ ಜಸ್ಟ್ ವಾಚಿಂಗ್ ದ ಫ್ಯೂಚರ್ ಆಫ್ ಸ್ಪೇಸ್, ಇಂಡಿಯಾ ಇಸ್ ಬಿಲ್ಡಿಂಗ್ ಇಟ್. ಇದೇ ನಿಜವಾದ ಇಂಡಿಯನ್ ಪ್ರೈಡ್ ಟು ಬಿ ಇಂಡಿಯನ್. ಜೈ ಹಿಂದ್. ಈ ಇನ್ಫಾರ್ಮೇಷನ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್.